ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ, ವಿರೋಧ ಪಕ್ಷದ ನಾಯಕರಾದಂಥ ಉಪಾಧ್ಯಕ್ಷರಾದಂಥ ಅರವಿಂದ್ ಬೆಲ್ಲದವರಿದ್ದಾರೆ. ಈಗ ನಾಗೇಂದ್ರ ಅವರು ಒಂದು ದಾಳ ಮಾತ್ರ, ಇದು ಮೇನ್ ದುಡ್ಡು ಹೋಗಿದ್ದು ರಾಹುಲ್ ಗಾಂಧಿಗೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರವನ್ನು ಕಣಿಸುವತ್ತು ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವ ಜೊತೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥ ಉಪಾಧ್ಯಕ್ಷರಾದಂಥ ಅರವಿಂದ್ ಬೆಲ್ಲದವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ನಾಗೇಂದ್ರ ಅವರ ರಾಜೀನಾಮೆಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಈಗ ನಾಗೇಂದ್ರ ಅವರು ಒಂದು ದಾಳ ಮಾತ್ರ, ಇದು ಮೇನ್ ದುಡ್ಡು ಹೋಗಿದ್ದು ರಾಹುಲ್ ಗಾಂಧಿಗೆ. ಅವರು ತೆಲಂಗಾಣದ ಎಲೆಕ್ಷನ್ನಿಗೆ ಬೇರೆ ಬೇರೆ ರೀತಿಯಿಂದ ನಾಗೇಂದ್ರ ಅವರ ಮೂಲಕ ರಾಹುಲ್ ಗಾಂಧಿ ಅವರು ದುಡ್ಡು ಕಲೆಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ದಲ್ಲಿ ಆಗಿದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಇದಕ್ಕೆ ರಾಜೀನಾಮೆ ಕೊಡಬೇಕು, ರಾಹುಲ್ ಗಾಂಧಿ ಉತ್ತರ ಕೊಡಬೇಕು. ಇವತ್ತು ಸಾಕಷ್ಟು ಪ್ರಕರಣ ಬೆಳಕಿಗೆ ಬಂದಿರುವಂಥ ಸಿಬಿಐ ಕೂಡ ಕೇಸನ್ನು ದಾಖಲಿಸಿಕೊಂಡಿದೆ. SIT ಮೂಲಕವೇ ತನಿಖೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ SIT ಕಣ್ಣು ಒರೆಸೋ ತಂತ್ರ, ಅದಕ್ಕೆ CBI ಕೇಸ್ ರಿಜಿಸ್ಟರ್ ಮಾಡ್ತೈತೆ ಅಂತ ತಿಳ್ಕೊಂಡು ಇವರು ಕೂಡಲೇ ಒಂದು SIT ರಚನೆ ಮಾಡಿ ಇಲ್ಲಿ ತನಕನೂ ನಾಗೇಂದ್ರನ್ನು ಅರೆಸ್ಟ್ ಮಾಡಿದ್ದಿಲ್ಲ. ಈಗ CBI ಕೈಗೆ ತೆಗೆದುಕೊಂಡೈತಿ, ಈಗ ಇವ್ರಿಗೆ ಬಿಸಿ ಹತ್ತೈತಿ. ಸರ್, ಈಗ ಈಶ್ವರಪ್ಪ ಅವರು ರಾಜೀನಾಮೆಯನ್ನು ತೆಗೆದುಕೊಂಡಿರುವ ಒಂದು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಇಲ್ಲಿ ಡೆತ್ ನೋಟ್ನ ಬರೆದಿಟ್ಟು ಸತ್ರು ಕೂಡ ಸತ್ತು ತುಂಬ ದಿನ ಆಯಿತು. ಆದರೂ ಕೂಡ ಯಾವುದೇ ಕ್ರಮ ಇಲ್ಲ. ಕಾಂಗ್ರೆಸ್ಸಿನ ನಾಚಿಕೆ ಕೆಡಿತನ ಅಂತ ಕೊಡ್ತಾರೆ. ಅವರು ಯಾವ ರೀತಿ ಅತ್ಯಂತ ಓಪನ್ ಆಗಿ ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋದು ಇದೊಂದು ಉದಾಹರಣೆ. ಬೇರೆ ಬೇರೆ ಖಾತೆಗಳಿಗೆ ಹೊರ ರಾಜ್ಯದಲ್ಲಿ ಕೂಡ ಹಣ ಒಂದು ವರ್ಗಾವಣೆಯಾಗಿರೋದು ಸಾಕಷ್ಟು ಪ್ರೂವ್ ಆಗಿದೆ ಸರ್. ಈಗ 100% ಪ್ರೂವ್ ಆಗಿತ್ತು. 100% ಈಗ ರಾಹುಲ್ ಗಾಂಧಿಗೆ ಹೋದಂಥ ದುಡ್ಡಿದು ತೆಲಂಗಾಣ ಮೂಲಕ. ಏನು ಒತ್ತಾಯ ಮಾಡ್ತೀರಿ ಸರ್? ಇವತ್ತು ಪ್ರತಿಭಟನೆ ರಾಜಭವನದಲ್ಲಿ ಇದು ಮಾಡ್ತಿದ್ರಿ, ಸಿದ್ದರಾಮಯ್ಯ ಸರ್ಕಾರ ನಾವು ಇದು ಮಾಡಲ್ಲ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಏನು ವಿರೋಧ ಪಕ್ಷದ ಉಪಾಧ್ಯಕ್ಷರಾದಂಥ ಅರವಿಂದ್ ಬೆಲ್ಲದವರ ಮಾತು. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.